ವಿಧಾನಸೌಧದಲ್ಲಿ ಸಿಎಂ ಜನಸ್ಪಂದನ ಕಾರ್ಯಕ್ರಮಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಬೆಳಗ್ಗೆಯಿಂದ ಸಂಜೆಯವರೆಗೂ ಸಾಲು ಸಾಲು ಅಹವಾಲನ್ನ ಸ್ವೀಕರಿಸಿದ್ರು. ಸಮಸ್ಯೆಗಳ ಸರಮಾಲೆಯನ್ನೇ ಹೊತ್ತು ತಂದಿದ್ದವರ ಭಾರವನ್ನ ಕಡಿಮೆ ಮಾಡಿದ್ರು. ಕೆಲವೊಬ್ಬರ ಸಮಸ್ಯೆಯಂತೂ ಮನಕಲಕುವಂತಿತ್ತು. ಈ ಎಲ್ಲಾ ಸ್ಟೋರಿಗಳನ್ನು ನೋಡೋಣ ಸಿಎಂ ಗ್ಯಾರಂಟಿ ದರ್ಶನ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನೊಂದವರ ಕಣ್ಣೀರು ಒರೆಸೋಕೆ ಮತ್ತೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ವಿಧಾನಸೌಧದಲ್ಲಿ ನಡೆದ 2ನೇ ಬಾರಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜನರ ಸಮಸ್ಯೆಗಳನ್ನ ಪರಿಹರಿಸೋ ಕೆಲಸ ಮಾಡಿದ್ರು. ಬೆಳಿಗ್ಗೆ 10 ಗಂಟೆಯಿಂದ ಶುರುವಾಗಿರೋ ಕಾರ್ಯಕ್ರಮದಲ್ಲಿ ಸಾವಿರಾರು ಮಂದಿ ತಮ್ಮ ಅಳಲನ್ನ ತೋಡಿಕೊಂಡ್ರು. ಅದರಲ್ಲೂ ವೃದ್ಧರು, ಅಂಗವಿಕಲರು, ಮಹಿಳೆಯರು, ಮಕ್ಕಳ ಸಮಸ್ಯೆಗಳಂತೂ ಕಣ್ಣೀರು ತರಿಸುವಂತಿತ್ತು. ಸಿಎಂ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಶಿಕ್ಷಕಿಯೊಬ್ಬರು ಕಣ್ಣೀರು ಹಾಕಿದ್ರು. ವರ್ಗಾವಣೆ ಕೋರಿ ಜನಸ್ಪಂದನೆಗೆ ಬಂದಿದ್ದ ಶಿಕ್ಷಕಿ ಸುಷ್ಮಾ ಅನ್ನೋರು ಕ್ಯಾನ್ಸರ್ನಿಂದ ಬಳಲುತ್ತಿರುವ ತಾಯಿಗಾಗಿ ವರ್ಗಾವಣೆ ಮಾಡುವಂತೆ ಮನವಿ ಮಾಡಿದ್ರು. ತಾಯಿ ನೋಡಿಕೊಳ್ಳಲು ವರ್ಗಾವಣೆಗೆ ಸುಷ್ಮಾ ಮನವಿ ಮಾಡಿದ್ದಾರೆ. ಆಕ್ಚುಲಿ ಶಿ ಸಫರಿಂಗ್ ಫ್ರಮ್ 14 years. ಬಟ್ ಚೆನ್ನಾಗಿದ್ರು. ಮತ್ತೆ ಮೊನ್ನೆ ಹಾರ್ಟ್ ಅಟ್ಯಾಕ್ ಆಗಿದೆ. ಅಡ್ಮಿಟ್ ಮಾಡಿದ್ದೀವಿ ಹಾಸ್ಪಿಟಲಲ್ಲಿ. ನೀವು ಎಲ್ಲಿ ಕೆಲಸ ಮಾಡ್ತೀರಾ ಈಗ? ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು. ಮಾಡಿಸಿ ಅಷ್ಟೇ. ತಾಯಿ ನೋಡ್ಕೊಳಕ್ಕೋಸ್ಕರ ಟ್ರಾನ್ಸ್ಫರ್ ಗಂಡು ಮಕ್ಕಳಿಲ್ಲ ಸರ್. ಸಿಎಂ ಜನಸ್ಪಂದನದಲ್ಲಿ ಪ್ರೌಢಶಾಲೆ ನಿರ್ವಹಿಸುವಂತೆ 50 ವಿದ್ಯಾರ್ಥಿಗಳು ಬೇಡಿಕೆ ಇಟ್ರು. ಹುಬ್ಬಳ್ಳಿಯಿಂದ ಬಂದಿರೋ ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆಯನ್ನ ಹೇಳಿಕೊಂಡ್ರು. ನಮ್ಮ ಊರಿನಿಂದ ಶಾಲೆಗೆ 4-5 ಕಿಲೋಮೀಟರ್ ದೂರ ಹೋಗ್ಬೇಕು, ಕಷ್ಟ ಆಗ್ತಿದೆ ಅಂದ್ರು. ಒಂದ್ ಊರಿಂದ ನಾವ್ ಇನ್ನೊಂದ್ ಊರಿಗೆ ನಮ್ಮ ಊರಿಂದ 4 ಕಿಲೋಮೀಟರ್ ನಡೀತಾ ಹೋಗ್ಬೇಕು. ಅದ್ರ ಸಂಬಂಧ ನಮಗ್ ಪ್ರೌಢಶಾಲೆ ಬೇಕಂತ ನಾವು 3 ವರ್ಷದಿಂದ ಅರ್ಜಿ ಸಲ್ಲಿಸಿದ್ವಿ. ಶಿಕ್ಷಣ ಮಂತ್ರಿ ಬಂದು ಎಲ್ಲ ನಿಮ್ಗ ನಾ ಕಟ್ಟಿಸ್ಕೊಡ್ತೀನಿ ಅಂತಂದು ಹೇಳಿದ್ರ. ಅವ್ರು ಇನ್ನೊಬ್ರು ನೋಡಿದ್ರೆ ಇನ್ನೂ ರೆಸ್ಪಾನ್ಸ್ ಮಾಡ್ತಿಲ್ಲ ಯಾರು. ಸಿಎಂ ಜನಸ್ಪಂದನದಲ್ಲಿ ದೇವದುರ್ಗದಿಂದ ಆಗಮಿಸಿದ ಲಂಬಾಣಿ ಸಮುದಾಯದ ಮಹಿಳೆಯರು ಮನವಿ ಸಲ್ಲಿಸಿದ್ರು. ನಮಗೂ ನಮ್ಮ ಭೂಮಿ ಅಂತ ಬೇಕು, ಭೂಮಿ ಸಿಕ್ಕರೆ ಕೃಷಿ ಮಾಡಿಕೊಂಡು ಬದುಕ್ತೀವಿ, ನಾವು ಎಷ್ಟು ಅಂತ ಜೀವನ ಪೂರ್ತಿ ದುಡಿದು ತಿನ್ನೋದು ಅಂತ ಅಳಲನ್ನ ತೋಡಿಕೊಂಡಿದ್ದಾರೆ. ಯಾವದಿಲ್ಲ ರೀ, ಅದ್ರ ಸಲಾಗ ಅದ್ರ ಸಮಸ್ಯೆ ಬಂದಿ ಬಡವ್ರು ಇದ್ದಿ ದುಡ್ಕೊಂಡ್ ತಿನ್ನಾಕತಿ. ದೇಶದಾಗ ದುಡಿಬೇಕು ತಿನ್ಬೇಕು. ಎಲ್ಲಿಗೆ ಬಂದ್ ಕೇಳ ಹೊಲ ಎಲ್ಲಿಗೆ ನಮ್ಗೆ ಕೊಟ್ರ ಬಂದ್ರ ಅದ್ರ ಮೇಲೆ ಮಾಡ್ಕೊಂತೀತಿ. ಸತ್ರನ ಅದ್ರಾಗ ಹಾಕ್ತಾರ. ಸಿಎಂ ಜನಸ್ಪಂದನ ವೇಳೆ ಶ್ರೀರಂಗಪಟ್ಟಣದ ಮಹಿಳೆಯೊಬ್ಬರು ದಯಾಮರಣಕ್ಕೆ ಮನವಿ ಮಾಡಿದ್ರು. ನನ್ನ ಗಂಡ ಕೋವಿಡ್ನಿಂದ 3 ವರ್ಷಗಳ ಹಿಂದೆ ಸತ್ತು ಹೋಗಿದ್ದಾರೆ. ನನಗೆ ಜೀವನ ನಡೆಸಲು ತುಂಬಾ ಕಷ್ಟವಾಗ್ತಿದೆ ಅಂತ ಅಳಲನ್ನ ತೋಡಿಕೊಂಡ್ರು. ನಿಮ್ಮ ಮಾವರ ಮನೆ ಅಂದ್ರೆ ನಿಮ್ಮ ಗಂಡವ್ರ ಮನೇಲಿ ಯಾರು ಹೆಲ್ಪ್ ಮಾಡಲ್ವಾ? ಏನು ಹೆಲ್ಪ್ ಮಾಡಿಲ್ಲ ಸರ್, ನಮ್ಗೆ ಯಾರು ಹೆಲ್ಪ್ ಮಾಡಿಲ್ಲ. ಬಾಡಿಗೆ ಮಾಡಿದ್ದೀನಿ ಸರ್. ನಾನು ಜೀವನ ಮಾಡಕ್ಕೆ ನಂಗೆ ತುಂಬಾ ಹಿಂಸೆ ಆಗ್ತದೆ ಸರ್. ನನಗೂ ನನ್ನ ಮಗನಿಗೆ ಅವ್ನಿಗೆ ಎಜುಕೇಶನ್ಗೆ ಯಾರು ಹೆಲ್ಪ್ ಮಾಡಿಲ್ಲ. ನಮಗೆ ಸರ್ ದಯಾಮರಣ ಕೊಡಿಸ್ಬಿಟ್ಟು ಇಬ್ರಿಗೂ, ನನಗೂ ನನ್ನ ಮಗನಿಗೆ ಇಬ್ರಿಗೂ. ಅಷ್ಟು ಕಷ್ಟ ಇದೆಯಾ ಜೀವನ ನಡೆಸಲಿಕ್ಕೆ? ತುಂಬಾ ಕಷ್ಟನೇ ಸರ್ ನಮ್ಗೆ. ಇನ್ನೊಂದು ಮಾತು ಹೇಳಿದ್ರಿ, ಮನೆ ಬೇರೆ ಬೇರೆಯವರೆಲ್ಲ ಒಂದ್ ರೀತಿಯಾಗಿ ಕೆಲಸ ಕೊಡಿಸ್ತೀನಿ ಅಂತೇಳಿ ಬೇರೆ ರೀತಿ ನೋಡ್ತಾರೆ, ನಮ್ಮನ್ನ ಬಳಸ್ಕೊಳೋ ರೀತಿ ನೋಡ್ತಾರೆ ಸರ್. ನಮ್ಮನ್ನ ಕೆಲಸ ಕೊಡಿಸ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ನನ್ನ ಜೊತೆ ಒಂದಿನ ಬಾಂಧೆಲ್ಲ ಕರೀತಾರೆ ಸರ್ ನಮ್ಮನ್ನ. ಹೇಗೆ ಅಂತ ಈಗ ಒಂದ್ ಕಡೆ ಈ ಮನೇಲಿ ಯಾರ್ಯಾರಿದ್ದಾರೆ? ನಿಮ್ಮ ಮನೇಲಿ ಮಗ ಇಬ್ರೇನೆ. ನೀವು ಕೂಡ ಒಂದಷ್ಟು ಕೈ ಸಮಸ್ಯೆ ಇದೆ, ಅಂಗವಿಕಲರಿದ್ದೀರಿ ಅಂತ ಹೇಳಿದ್ರಿ. ಸರ್ ಏನು ಇಲ್ಲ ಸರ್, ನನಗೆ ಪೆನ್ಷನ್ ದುಡ್ಡು ಬರುತ್ತೆ. ಮತ್ತೆ ಸಿದ್ದರಾಮಯ್ಯ ಅವ್ರು ಹಾಕಿರೋದು 2,000 ರೂಪಾಯಿ ದುಡ್ಡು ಬರುತ್ತೆ ಸರ್. ಅದರಿಂದ ಜೀವನ ಮಾಡ್ತಾ ಇದ್ದೀನಿ. ಸಿಎಂ ಜನಸ್ಪಂದನ ಕಾರ್ಯಕ್ರಮದಲ್ಲಿ 18,000 ವಾಟರ್ ಬಿಲ್ನಿಂದ ಕಂಗಾಲಾದ ವ್ಯಕ್ತಿಯೊಬ್ಬರು ಆಗಮಿಸಿದ್ರು. ಯಲಹಂಕದ ನಿವಾಸಿ ಶಿವಶಂಕರ್ಗೆ ಕಾವೇರಿ ನೀರು ಬಳಸದಿದ್ರು 18,000 ಬಿಲ್ ಬಂದಿದೆ. ಬಿಲ್ ಹಾಗೂ ವಾಟರ್ ಮೀಟರ್ ಬೋರ್ಡ್ ಸಮೇತ ಆಗಮಿಸಿ ಅಳಲನ್ನ ತೋಡಿಕೊಂಡಿದ್ದಾರೆ. ಇಷ್ಟು ವಾಟರ್ ಬಳಸದಿದ್ರು ಹೆಚ್ಚಾಗಿ ಬಿಲ್ ಬಂದಿದೆ ಅಂತ ನೋವು ವ್ಯಕ್ತಪಡಿಸಿದ್ದಾರೆ. ನಾನು ಕಾವೇರಿ ಇದು ವಾಟರ್ಗೆ ಅಪ್ಲಿಕೇಶನ್ ಹಾಕಿ 1 ತಿಂಗಳಿಂದ ಅಪ್ಲಿಕೇಶನ್ ಹಾಕಿ ನವೆಂಬರಲ್ಲಿ ನನಗೆ ಅಲರ್ಟ್ ಆಗಿದೆ. ಇದು ಕಾವೇರಿ ವಾಟರ್ ನವೆಂಬರ್ ಅಲ್ಲಿ ನನಗೆ ಅಲರ್ಟ್ ಆಗಿದೆ. ಆದರೆ ಡಿಸೆಂಬರ್ ಬಿಲ್ಲಲ್ಲಿ ಜನವರಿಲಿ ನನಗೆ ಬಿಲ್ ತಂದು ಕೊಟ್ಟರು. ನೀವು 18,000 ಕಟ್ಟಬೇಕು, 18,498 ರೂಪಾಯಿ ಕಟ್ಟಬೇಕು ಅಂತ ಬಿಲ್ ಕೊಟ್ಟಿದ್ದಾರೆ ಸರ್. ನಾನು ಇನ್ನೂ ಒಂದು ತೊಟ್ಟು ನೀರು ತೊಗೊಂಡಿಲ್ಲ, ಮೀಟರ್ ಸಮೇತ ಬಂದಿದ್ದೀನಿ. ಮನೆ ಹಕ್ಕುಪತ್ರ ಕೊಟ್ರು, ಮನೆ ಕೊಟ್ಟಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಬಳಿ ನೊಂದ ವ್ಯಕ್ತಿ ಶ್ರೀನಿವಾಸ್ ಅಳಲನ್ನ ತೋಡಿಕೊಂಡ್ರು. 3 ವರ್ಷವಾದ್ರೂ ನಮಗೆ ಇನ್ನೂ ಮನೆ ಕಟ್ಟಿ ಕೊಟ್ಟಿಲ್ಲ, 3 ವರ್ಷದಿಂದ ಪರದಾಡುತ್ತಿದ್ದೇವೆ ಅಂತ ಮನವಿ ಮಾಡಿದ್ದಾರೆ. ಅಮೌಂಟ್ 1 ಲಕ್ಷ ಕಟ್ಟಿದ್ರೆ ಅದಕ್ಕೆ ಪತ್ರನೂ ಕೊಟ್ಟಿದ್ರೆ, ಆದ್ರೆ ಮನೆ ಕೊಟ್ಟಿಲ್ಲ. ಇನ್ನು ನಿಮಗೆ ಮನೆ ಕೊಟ್ಟಿಲ್ಲ ಸರ್, ಇನ್ನು ಮನೆ ಕೊಟ್ಟಿಲ್ಲ. ಯಾರು ಕೇಳೋರಿಲ್ಲ, ಹೇಳೋರಂಗೆ ಆಗ್ಬಿಟ್ಟವ್ರೆ. ಇವ್ರು ಕೇಳೋಕೋರೆ ಇನ್ನೂ ಸರ್ಕಾರ ಮಾಡಿರೋದು ನಾವೇನು ಮಾಡೋಣ? ಅವ್ರು ಮಾಡಿರೋದನ್ನ ನಾವು ಇವಾಗ ಸರಿಪಡಿಸ್ತಾ ಇದ್ದೀವಿ.
ಸಿಎಂ ಜನಸ್ಪಂದನದಲ್ಲಿ ತಮ್ಮ ಕಷ್ಟ ಹೇಳಿ ಮನೆ ಕೆಲಸ ಮಾಡುತ್ತಿದ್ದ ಅಜ್ಜಿಯೊಬ್ಬರು ಗೋಳಾಡಿದ್ರು. ನನಗೆ ಯಾರೂ ಇಲ್ಲ, ಮನೆಯೂ ಇಲ್ಲ, ನನಗೆ ಮನೆ ಬೇಕು, ಅರ್ಜಿ ಸಲ್ಲಿಸೋಕೆ ಬಂದಿದ್ದೀನಿ ಅಂತ ಅಜ್ಜಿ ಶಾರದಾ ಅಳಲನ್ನ ತೋಡಿಕೊಂಡಿದ್ದಾರೆ. ಆಗುತ್ತೆ ಬಿಡಿ, ಒಳ್ಳೇದಾಗುತ್ತೆ. ಆಯ್ತಾ, ಕೊಟ್ಟಿದ್ದೀರಲ್ಲ, ಒಳ್ಳೇದಾಗ್ಲಿ. ಹೋಗ್ಬನ್ನಿ. ಮತ್ತೆ 50 ವರ್ಷ ಮಾಡ್ತಾ ಇದ್ದೀನಿ ಮನೆ ಇಲ್ವಾ? ಮನೆ ಇಲ್ಲ ನನಗೆ. ಮಕ್ಳು ಯಾರು ನಿಮ್ಮ ನೋಡ್ಕೊಳಲ್ವ? ಹೇಗೆ? ಮಕ್ಳು ಯಾರು ನೋಡ್ತಿಲ್ಲ. ಮನೆ ಕೆಲ್ಸಕ್ಕೆ ಹೋಗ್ತೀನಿ. ಒಂದು 3 ಮನೆ ಕೆಲಸ ಮಾಡ್ತಾ ಇದ್ದೀನಿ. ಕೆಲಸ ಮಾಡ್ತಿದ್ದೀರಿ ಅಲ್ಲ, ಮಕ್ಕಳು ಮನೆಗೆ ಯಾರು ಹೋಗಕ್ಕಾಗಲ್ವಾ? ಇಲ್ಲ, ಹೋಗಕ್ಕಾಗಲ್ಲ. ಹೋಗಲ್ಲ, ನಾನು ಹೋಗಲ್ಲ. ಯಾಕೆ ಅಂತ? ಹೆಣ್ಮಕ್ಳು ಮನೆಗೆ ಹೋಗ್ಬಾರ್ದು, ಅಳಿಂದಿರ ಮನೆಗೆ ಹೋಗ್ಬಾರ್ದು ಅಂತಲ್ಲ? ಹೋಗ್ಬಾರ್ದಂತ ನಾನು ದುಡ್ಕೊಂಡು ನಾನು ತಿಂತಾ ಇದ್ದೀನಿ. ಬಿಪಿಎಲ್ ಕಾರ್ಡ್ ಇರುವವರಿಗೆ ಮಾತ್ರ ಪರಿಹಾರ ಕೊಡ್ತಿದ್ದಾರೆ. ಆದ್ರೆ ಬಿಪಿಎಲ್ ಕಾರ್ಡ್ ಇಲ್ಲದವರಿಗೂ ಪರಿಹಾರ ಕೊಡಿ ಅಂತ ಜನರು ಮನವಿ ಸಲ್ಲಿಸಿದ್ದಾರೆ. ಜನಸ್ಪಂದನದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ವ್ಯಕ್ತಿಯೋರ್ವ ಮನವಿ ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿಗಳ ಪರಿಹಾರ ನಿಧಿ BPL ಕಾರ್ಡ್ ಇರೋರಿಗೆ ಕೊಡ್ತಾರೆ. BPL ಕಾರ್ಡ್ ಇಲ್ದಿರೋರಿಗೆ 30,000 ರೂಪಾಯಿ ಇನ್ಕಮ್ ಸರ್ಟಿಫಿಕೇಟ್ ತಂದು ಕೊಡ್ತೀವಿ ಅಂತಾರೆ. ಯಾರು 2,500 ರೂಪಾಯಿ ಜೀವನ ಮಾಡೋಕ್ಕಾಗತ್ತೆ ತಿಂಗಳಿಗೆ? ಅದಕ್ಕಾಗಿ ಮುಖ್ಯಮಂತ್ರಿಗೆ ಮನವಿ ಕೊಟ್ಟಿದ್ದೀವಿ. ಕೇಂದ್ರದ ಅನುದಾನ ತಾರತಮ್ಯ ವಿರೋಧಿಸಿ ಮತ್ತೆರಡು ರಾಜ್ಯಗಳು ಪ್ರತಿಭಟನೆ ನಡೆಸಿವೆ. ಬೆಂಗಳೂರಿನಲ್ಲಿ ನಿರ್ಮಲಾ ಸೀತಾರಾಮನ್ ಕಚೇರಿಗೆ ಮಸಿ ಬಳಿಯಲಾಯಿತು. ಮಂಗಳೂರಿನಲ್ಲಿ ಸಂಸದ ಕಟೀಲ್ ಮನೆಗೆ ಮುತ್ತಿಗೆಗೆ ಯತ್ನ ಮಾಡಲಾಯಿತು. ಎಲ್ಲ ಸುದ್ದಿಗಳನ್ನು ನೋಡೋಣ ಅನುದಾನ ಯುದ್ಧ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಅನುದಾನ ತಾರತಮ್ಯ ಹಾಗೂ ತೆರಿಗೆ ಪಾಲು ಹಂಚಿಕೆ ತಾರತಮ್ಯ ಖಂಡಿಸಿ ಕೇರಳ ಸರ್ಕಾರವು ಕೇಂದ್ರದ ವಿರುದ್ಧ ಸಮರ ಸಾರಿದೆ. ಜಂತರ್ ಮಂತರ್ನಲ್ಲಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ಬ್ಯಾನರ್, ಭಿತ್ತಿಪತ್ರದ ಮೂಲಕ ಆಕ್ರೋಶವನ್ನು ಹೊರಹಾಕಿದ್ದಾರೆ. ತಮಿಳುನಾಡು ಕೂಡ ಕೇಂದ್ರದ ವಿರುದ್ಧ ಅನುದಾನ ಸಮರ ಸಾರಿದೆ. ಸಂಸತ್ ಭವನದ ಆವರಣದಲ್ಲಿರೋ ಮಹಾತ್ಮ ಗಾಂಧಿ ಪ್ರತಿಮೆ ಎದುರು ಡಿಎಂಕೆ ಸಂಸದರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ರು. ಕಪ್ಪು ಬಟ್ಟೆ ಧರಿಸಿದ ಸಂಸದರು ಭಿತ್ತಿಪತ್ರ ಹಿಡಿದು ಕೇಂದ್ರ ಸರ್ಕಾರದ ಅನುದಾನ ತಾರತಮ್ಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು. ಕೇಂದ್ರ ಸರ್ಕಾರದಿಂದ ಅನುದಾನ ತಾರತಮ್ಯ ವಿರೋಧಿಸಿ ಹಾಸನದಲ್ಲೂ ಪ್ರತಿಭಟನೆ ನಡೆಸಲಾಯಿತು. ಹೇಮಾವತಿ ಪ್ರತಿಮೆ ಬಳಿ ಸಿಪಿಐಎಂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ದಕ್ಷಿಣ ಭಾರತದ ಬಿಜೆಪಿಯೇತರ ಸರ್ಕಾರಗಳನ್ನ ಕಡೆಗಣಿಸಿದೆ ಅಂತ ಆರೋಪ ಮಾಡಿದ್ರು. ನಮ್ಮ ತೆರಿಗೆಯನ್ನು ಉತ್ತರದಲ್ಲಿ ಕೊಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಈ ದೇಶದ ಒಕ್ಕೂಟ ವ್ಯವಸ್ಥೆ ಉಳಿಯಲೇಬೇಕು. ದೆಹಲಿಯಲ್ಲಿ ಇಷ್ಟೆಲ್ಲ ಹೈಡ್ರಾಮಾ ನಡೆಯುತ್ತಿದ್ರೆ ಇತ್ತ ಬೆಂಗಳೂರಿನಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಕಚೇರಿಗೆ ಎನ್ಎಸ್ಯುಐ ಕಾರ್ಯಕರ್ತರು ಮಸಿ ಬೆಳೆದಿದ್ದಾರೆ. ಕೂಡಲೇ ಸ್ಥಳದಲ್ಲಿದ್ದ ಪೊಲೀಸರು ಕಾರ್ಯಕರ್ತರನ್ನ ವಶಕ್ಕೆ ಪಡೆದರು. ಮಂಗಳೂರಿನಲ್ಲಿ ಎನ್ಎಸ್ಯುಐ ಕಾರ್ಯಕರ್ತರು ಸಂಸದ ನಳಿನ್ ಕುಮಾರ್ ಕಟೀಲ್ ಮನೆಗೆ ಮುತ್ತಿಗೆಗೆ ಮುಂದಾಗಿದ್ರು. ರಾಜ್ಯಕ್ಕೆ ಅನುದಾನ ತಾರತಮ್ಯವಾಗ್ತಿದ್ರು, ಕಟೀಲು ಮೌನವಾಗಿದ್ದಾರೆ ಅಂತ ಬ್ಯಾರಿಗೇಡ್ ತಳ್ಳಿ ಸಂಸದರ ಮನೆಯತ್ತ ನುಗ್ಗಿದ್ರು. ಕೂಡಲೇ ಅಲರ್ಟ್ ಆದ ಪೊಲೀಸರು ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ. ಅನುದಾನ ತಾರತಮ್ಯ ವಿಚಾರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕಪ್ಪು ಪತ್ರ ಬಿಡುಗಡೆ ಮಾಡಿತು. ದೆಹಲಿಯಲ್ಲಿ ಸರ್ಕಾರದ ವಿರುದ್ಧ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಪ್ಪು ಪತ್ರ ಬಿಡುಗಡೆ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕೇಂದ್ರದ ಎಲ್ಲಾ ರೀತಿಯ ವೈಫಲ್ಯಗಳ ಕುರಿತು ಕಪ್ಪು ಪತ್ರದಲ್ಲಿ ಉಲ್ಲೇಖ ಮಾಡಿದ್ರು. ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗಿದ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ಸಂಸದರಿಗೆ ನಾಚಿಕೆ ಆಗಬೇಕು, ನಮ್ಮ ಧ್ವನಿಯನ್ನ ಮುಚ್ಚಿಸಬೇಕು ಅಂತ ಪ್ರಯತ್ನಿಸುತ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಕೇಳುವಂತ ರಾಜ್ಯ ಇದೆ. ನಾನು ನನ್ನ ಎಲ್ಲ ಶಾಸಕರಿಗೆ, ಮಂತ್ರಿಗಳಿಗೆ ಬಂದು, ನಮ್ಮ MLAಗಳು MP ಗಳು ಬಂದು ರಾಜ್ಯದ ಪರವಾಗಿ ಧ್ವನಿ ಎತ್ತಿದ್ರಲ್ಲ, ಬಿಜೆಪಿ MP ಗಳಿಗೆ ನಾಚಿಕೆ ಆಗ್ಬೇಕು. ಇದು ಸೂರ್ಯ ಮಾತಾಡ್ತಿದ್ದ ನೋಡ್ಬೇಕಾಗಿ ಪಾರ್ಲಿಮೆಂಟ್ ಅಲ್ಲಿ.
ಪ್ರಜಾಪ್ರಭುತ್ವ ಮುಗಿಸೋಕೆ ಬಿಜೆಪಿ ಕೆಲಸ ಮಾಡ್ತಿದೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಗಂಭೀರ ಆರೋಪ ಮಾಡಿದ್ದಾರೆ. ಇದಕ್ಕಾಗಿ ನಾವು ಕಪ್ಪು ಪತ್ರ ಬಿಡುಗಡೆ ಮಾಡ್ತಿದ್ದೇವೆ ಅಂತ ಕೇಂದ್ರದ ವಿರುದ್ಧ ಎಐಸಿಸಿ ಅಧ್ಯಕ್ಷ ಖರ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. उनको इसमें ये डेमोक्रेसी को खत्म करना उनका काम है और जो लीडर बोलता है उसको एक थ्रेट और प्रतिपक्ष में भी नेता ಮಲ್ಲಿಕಾರ್ಜುನ್ ಖರ್ಗೆ ಕಪ್ಪು ಪತ್ರ ಬಿಡುಗಡೆಗೆ ಪ್ರಧಾನಿ ನರೇಂದ್ರ ಮೋದಿ ಕಾಲೆಳೆದಿದ್ದಾರೆ. ಮಕ್ಕಳ ಮೇಲೆ ಯಾರ ದೃಷ್ಟಿ ಬೀಳದಿರಲೆಂದು ಕಪ್ಪು ಹಾಕ್ತಾರೆ, ದೃಷ್ಟಿ ಆಗದಿರಲೆಂದು ಕಪ್ಪು ಕಾಡಿಗೆ ಹಚ್ಚುವ ಪ್ರಯತ್ನ ಅಂತ ಖರ್ಗೆಗೆ ಮೋದಿ ತಿರುಗೇಟು ಕೊಟ್ಟಿದ್ದಾರೆ. हमारे यहाँ कोई बच्चा कुछ अच्छी चीज कर लेता है, कोई बच्चा अच्छे कपड़े वपड़े पहन कर अवसर के लिए तैयार होता है तो परिवार में एक आध स्वजन आ जाता है, किसी की नजर लग जाएगी, उसको काला टीका कर दो. ರಾಜ್ಯದಲ್ಲಿ ಲೋಕಸಭಾ ಚುನಾವಣಾ ಅಖಾಡ ರಂಗೇರಿದೆ. ಕೆಸಿ ನಾರಾಯಣಗೌಡ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಲಿದ್ದಾರೆ ಅನ್ನೋ ಚರ್ಚೆ ಶುರುವಾಗಿದೆ ಅಂತ ಹೇಳಲಾಗ್ತಾ ಇದೆ. ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ 1 ವಾರ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಲೋಕಕಣ ರಣರಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೆಸಿ ನಾರಾಯಣಗೌಡ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಲಿದ್ದಾರೆ ಎನ್ನಲಾಗಿದೆ. ಜೆಡಿಎಸ್ ಬಿಜೆಪಿ ಮೈತ್ರಿ ವಿರುದ್ಧ ನಾರಾಯಣಗೌಡ ಸಿಡಿದೆದ್ದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಜೊತೆ ರಹಸ್ಯ ಚರ್ಚೆ ನಡೆಸಿದ್ದಾರಂತೆ. ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಡುವ ಬಗ್ಗೆ ನಾರಾಯಣಗೌಡ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಇದೇ ಕಾರಣಕ್ಕೆ ಬಿಜೆಪಿ ತೊರೆಯಲಿದ್ದಾರೆ ಎನ್ನಲಾಗಿದೆ. ರಹಸ್ಯ ಚರ್ಚೆ ವೇಳೆ ನಾರಾಯಣಗೌಡ ಲೋಕಸಭೆಗೆ ಕಾಂಗ್ರೆಸ್ ಟಿಕೆಟ್ ಕೇಳಿದ್ದಾರೆ ಎನ್ನಲಾಗಿದೆ. ಮಂಡ್ಯ ಕ್ಷೇತ್ರದ ಟಿಕೆಟ್ ವಿಚಾರವನ್ನ ಪ್ರಸ್ತಾಪಿಸಿದ್ದಾರಂತೆ. ಮೊದಲು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗು, ಸದ್ಯಕ್ಕೆ ಟಿಕೆಟ್ ಕೊಡೋದಕ್ಕೆ ಆಗಲ್ಲ, ಸೂಕ್ತ ಸ್ಥಾನಮಾನ ಕೊಡ್ತೀವಿ ಅಂತ ಸಲಹೆ ನೀಡಿದ್ದಾರೆ ಎನ್ನಲಾಗಿದೆ. ನಾರಾಯಣಗೌಡ ಅವರಿಗೆ ಕಾಂಗ್ರೆಸ್ಗೆ ಬರಲು ಆಸಕ್ತಿ ಇದೆ ಅಂತ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಇನ್ನು 10 ದಿನಗಳ ಒಳಗೆ ಇದರ ಬಗ್ಗೆ ಚಿತ್ರಣ ಗೊತ್ತಾಗುತ್ತೆ. ಕಾಂಗ್ರೆಸ್ ಬರೋರು ಕಂಡೀಷನ್ ಹಾಕಿಲ್ಲ, ನಾವು ಹಾಕಿಲ್ಲ. ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ನಾರಾಯಣಗೌಡರಿಗೆ ಅಸಮಾಧಾನ ಆಗಿದೆ ಅಂತ ಹೇಳಿದ್ರು. ನಿಮಗೆ ಒಂದಷ್ಟು ಜನ ಸೇರ್ಪಡೆ ಹಾಕ್ತಾರೆ ಅಂತ, ಸೊ ಒಂದು 10 ದಿವಸದೊಳಗಡೆ ನಿಮಗೆ ಒಂದು ಪರ್ಫೆಕ್ಟ್ ಇದನ್ನೇ. ಫೆಬ್ರವರಿ 17 ಮತ್ತು 18ರಂದು ರಾಷ್ಟ್ರೀಯ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೆಯಲಿದೆ. ಎಲ್ಲ ರಾಜ್ಯಗಳ ಬಿಜೆಪಿ ಶಾಸಕರು, ಸಂಸದರು, ಎಂಎಲ್ಸಿಗಳು, ಮಾಜಿ ಸಂಸದರು, ಶಾಸಕರು, ಪದಾಧಿಕಾರಿಗಳಿಗೆ ಆಹ್ವಾನ ನೀಡಲಾಗಿದೆ. ದೆಹಲಿ ಸಭೆಯ ಮೊದಲ ದಿನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಭಾಷಣ ಮಾಡಲಿದ್ದಾರೆ. ಕೊನೆಯ ದಿನ ಪ್ರಧಾನಿ ಮೋದಿ ಮಾತನಾಡಲಿದ್ದಾರೆ. ಬಿಜೆಪಿ ನಾಯಕರ ಗ್ರಾಮ ಚಲೋ ಅಭಿಯಾನ ಆರಂಭವಾಗಿದೆ. ಬೆಂಗಳೂರಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿಯಾನ ಶುರು ಮಾಡಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಂದೀಶ್ ರೆಡ್ಡಿ ಭಾಗಿಯಾಗಿದ್ದರು. ಯಶವಂತಪುರ ಶಾಸಕ ಎಸ್ಟಿ ಸೋಮಶೇಖರ್ ಗೈರಾಗಿದ್ದಾರೆ. ಸಚಿವ ಮುನಿಯಪ್ಪ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಲಾಗಿದೆ. ಅಹಿಂದ ಸಚಿವರ ಮತ್ತೊಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಚರ್ಚೆಗೆ ಕಾರಣವಾಗಿದೆ. ಸಚಿವ ಜಿ ಪರಮೇಶ್ವರ್, ಎಚ್ಸಿ ಮಹದೇವಪ್ಪ, ಸಚಿವ ಸತೀಶ್ ಜಾರಕಿಹೊಳಿ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಭಾಗವಹಿಸಿದ್ರು. ಜೆಸಿ ಮಾಧುಸ್ವಾಮಿ ತುಮಕೂರು ಆಕಾಂಕ್ಷಿ ಎಂದಿದ್ದಕ್ಕೆ ನನ್ನ ವಿರೋಧವಿಲ್ಲ ಅಂತ ವಿ ಸೋಮಣ್ಣ ಹೇಳಿದ್ದಾರೆ. ನಾನು ಎಂದೂ ತುಮಕೂರು ಆಕಾಂಕ್ಷಿ ಅಂತ ಎಲ್ಲೂ ಹೇಳಿಲ್ಲ, ಆದರೆ ಪಾರ್ಲಿಮೆಂಟ್ ಸದಸ್ಯತ್ವ ಕೇಳಿದ್ದೇನೆ. ತುಮಕೂರು ಅಭಿವೃದ್ಧಿಗಾಗಿ ನಾನು ಶ್ರಮ ವಹಿಸಿದ್ದೇನೆ. ಎಲ್ಲಿ ಟಿಕೆಟ್ ಕೊಟ್ಟರೂ ಕೆಲಸ ಮಾಡ್ತೀನಿ. ಕೆಲಸ ನೋಡಿ ನನ್ನ ಹೆಸರು ಕೇಳಿ ಬರ್ತಿದೆ ಅಂತಂದ್ರು. ಎಲ್ಲಿ ನಾನು ಆಕಾಂಕ್ಷಿ ಅಂತ ಹೇಳಿದ್ದೀನಿ? ನಾನು ಯಾವತ್ತು ಕೇಳಿದ್ದೀನಿ ಆಕಾಂಕ್ಷಿ ಅಂತ? ಮಾಧುಸ್ವಾಮಿ ಅವ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಾನು ಎಂದೂ ಕೂಡ ತುಮಕೂರನ್ನ ನಿಂತ್ಕೋತೀನಿ ಅಂತ ಹೇಳಿಲ್ಲ. ಒಂದು ಅವಕಾಶ ಮಾಡಿಕೊಡಿ ಕೆಲಸ ಮಾಡೋಕ್ಕೆ ಅಂತ ಕೇಳಿದ್ದೀನಿ. ಪಕ್ಷದ ವರಿಷ್ಠರು ಅದನ್ನು ಅಧ್ಯಯನ ಮಾಡ್ತಾ ಇದ್ದಾರೆ.
ಕಾಂಗ್ರೆಸ್ದು 2 ತಲೆ ರಾಜಕೀಯ ಎಂದಿದ್ದ ಎಚ್ಡಿಕೆ ವಿರುದ್ಧ ಸಚಿವ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ಪಾಪ ಕುಮಾರಸ್ವಾಮಿಗೆ ಮಾತ್ರ ಒಂದೇ ತಲೆ ಕಣ್ರಿ. ಈ ರಾಷ್ಟ್ರದಲ್ಲಿ ಮಹಾತ್ಮ ಗಾಂಧಿ ಬಿಟ್ರೆ ಸತ್ಯ ಹೇಳುದು ಕುಮಾರಸ್ವಾಮಿ ಒಬ್ರೆ. ಅವರು ಹುಟ್ಟು ತಲೆ ಎಲ್ಲಾ ಪರಿಣಿತಿ ಹೊಂದಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಪಾಪ ಅವ್ರು ಮಾತ್ರ ಒಂದೇ ತಲೆ ಬಿಡ್ರಿ. ಈ ರಾಷ್ಟ್ರದಲ್ಲಿ ಎಲ್ಲರೂ ಅವ್ರನ್ನ ಮಹಾತ್ಮ ಗಾಂಧಿ ಬಿಟ್ರೆ ಸತ್ಯ ಹೇಳೋರು ಅವ್ರ ಒಬ್ರೆ. ಮಂಡ್ಯ ಲೋಕಸಭಾ ಚುನಾವಣಾ ಅಖಾಡ ರಂಗೇರಿದೆ. ಈ ನಡುವೆಯೇ ನಿಖಿಲ್ ಕುಮಾರಸ್ವಾಮಿ 1 ವಾರ ಮಂಡ್ಯ ಜಿಲ್ಲಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ಮೂಲಕ ಮತ್ತೆ ಮಂಡ್ಯದಿಂದ ಸ್ಪರ್ಧಿಸುತ್ತಾರಾ ಅನ್ನೋ ಅನುಮಾನ ಶುರುವಾಗಿದೆ. ಮುಂದಿನ ವಾರ ಅಥವಾ ಈ ತಿಂಗಳ ಕೊನೆಯ ವಾರ ನಿಖಿಲ್ ಪ್ರವಾಸ ಕೈಗೊಳ್ಳಲಿದ್ದಾರೆ. 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸಕ್ಕೆ ಸಿದ್ಧತೆ ನಡೆದಿದೆ. ಪಕ್ಷದ ಕಾರ್ಯಕರ್ತರೊಂದಿಗೆ ನಿಖಿಲ್ ಸಭೆ ನಡೆಸಲಿದ್ದಾರೆ. ರಾಜ್ಯಾದ್ಯಂತ ಹುಕ್ಕಾ ನಿಷೇಧಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಹುಕ್ಕಾ ಉತ್ಪನ್ನಗಳ ಸೇವನೆ ಮತ್ತು ಮಾರಾಟಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನಿಷೇಧದ ಆದೇಶ ಹೊರಡಿಸಿದ್ದಾರೆ. ತಂಬಾಕು ರಹಿತ ಹುಕ್ಕಾ ಬಳಕೆ ಮತ್ತು ಮಾರಾಟವನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗಿದೆ. ದೇವನಹಳ್ಳಿಯ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ವಿದೇಶದಿಂದ ಅಕ್ರಮವಾಗಿ ಸಾಗಿಸುತ್ತಿದ್ದ ಚಿನ್ನವನ್ನ ಜಪ್ತಿ ಮಾಡಿಕೊಳ್ಳಲಾಗಿದೆ. ಕೊಡಿಗ್ಯಾಂ ಶಾರುಲ್ಲಾ, ನೂರ್ ಅಹಮದ್ ಅಜೀಶಾ, ಮೊಯ್ದೀನ್ ಅಬ್ದುಲ್ ಹಾಗೂ ಶಾಹಿದ್ ಅಫ್ರೀದಿಯನ್ನ ವಶಕ್ಕೆ ಪಡೆಯಲಾಗಿದೆ. ಆರೋಪಿಗಳು ಕೌಲಾಲಂಪುರದಿಂದ 9.5 ಕೆಜಿ ಚಿನ್ನವನ್ನ ಬೆಂಗಳೂರಿಗೆ ತಂದಿದ್ರು. ಕಾರ್ಕಳದ ಬೈಲೂರಿನಲ್ಲಿ ನಿರ್ಮಿಸಲಾದ ಪರಶುರಾಮ ಪಾರ್ಕ್ ನಿರ್ಮಿಸುವಲ್ಲಿ ನಡೆದಿದೆ ಎನ್ನಲಾದ ಅಕ್ರಮದ ತನಿಖೆಯ ಹೊಣೆಗಿನ ರಾಜ್ಯ ಸರ್ಕಾರ ಸಿಐಡಿಗೆ ಒಪ್ಪಿಸಿ ಆದೇಶ ಹೊರಡಿಸಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸಚಿವರಾಗಿದ್ದ ಸುನೀಲ್ ಕುಮಾರ್ ನೇತೃತ್ವದಲ್ಲಿ ಈ ಪಾರ್ಕ್ ನಿರ್ಮಿಸಲಾಗಿತ್ತು. ಈ ಕಾಮಗಾರಿಯಲ್ಲಿ ಅಕ್ರಮ ನಡೆದಿದೆ ಎಂದು ಕಾರ್ಯಕರ್ತರು ಆರೋಪಿಸಿದರು. ದೇಶ ವಿದೇಶದ ಎಲ್ಲ ಸುದ್ದಿಗಳನ್ನು ನಾವು ನೋಡ್ತಾ ಹೋಗೋಣ. ಸಮಗ್ರ ಸಮಾಚಾರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಂಗನ ಕಾಯಿಲೆ ಭೀತಿ ಹೆಚ್ಚಾಗಿದೆ. ಮಂಗನ ಕಾಯಿಲೆ ಪೀಡಿತರ ಸಂಖ್ಯೆ ಜಿಲ್ಲೆಯಲ್ಲಿ 9ಕ್ಕೆ ಏರಿದೆ. 9 ಸೋಂಕಿತರಲ್ಲಿ ಓರ್ವ ವೃದ್ಧ ಸಾವನ್ನಪ್ಪಿದ್ರೆ 4 ಗುಣಮುಖರಾಗಿದ್ದಾರೆ. ಇನ್ನುಳಿದ 4 ಕೊಪ್ಪ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. OLB ಎಸ್ಟೇಟ್ ಭಾಗದಲ್ಲಿ KFD ಪ್ರಕರಣ ಹೆಚ್ಚು ವರದಿಯಾಗ್ತಿದೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಡೆಂಗಿಗೆ ವಿದ್ಯಾರ್ಥಿನಿ ಬಲಿಯಾಗಿದ್ದಾಳೆ. ಮೊಹಮ್ಮದ್ ಖಾನ್ ಗಲ್ಲಿ ನಿವಾಸಿ ಸಹನಾ ಬಾನು ಮೃತಪಟ್ಟಿದ್ದಾಳೆ. ಮಲ್ಲೇಗೌಡ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸಹನಾ ಬಾನು ಕೊನೆಯುಸಿರೆಳೆದಿದ್ದಾಳೆ. ಡೆಂಗಿ ವರ್ಷದ ಮೊದಲ ಬಲಿ ಪಡೆದಿದೆ. ಪ್ರಧಾನಿ ಮೋದಿ OBC ಸಮುದಾಯಕ್ಕೆ ಸೇರಿದವರಲ್ಲ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದಾರೆ. ಮೋದಿ ಸುಳ್ಳು ಮಾಹಿತಿ ನೀಡಿ ತಮ್ಮ ಜಾತಿ ಬಗ್ಗೆ ಮುಚ್ಚಿಟ್ಟಿದ್ದಾರೆ. ಮೋದಿ ಸಾಮಾನ್ಯ ವರ್ಗದ ಸಮುದಾಯಕ್ಕೆ ಸೇರಿದ ವ್ಯಕ್ತಿ. ಜಾತಿ ವಿಚಾರದಲ್ಲಿ ದೇಶದ ಜನತೆಗೆ ಸುಳ್ಳು ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಪ್ರಧಾನಮಂತ್ರಿ इसने पूरे देश को झूठ बोला कि ये पिछड़े वर्ग का है. ये तो पिछड़े वर्ग का पैदा नहीं हुआ था, ये तो जनरल कास्ट का आदमी है.